ನಾವು ರಾಮ ಸರ್ವಂತರ್ಯಾಮಿ ಸರ್ವವ್ಯಾಪಿ ಅವರು. ನಾವು ಎಲ್ಲಿದ್ದಾನೆ ಅಂತ ನಾವು ಮನಸ್ಸಿನಲ್ಲಿ ಅನ್ಕೊಂತೀವಿ, ಅಲ್ಲಿದ್ದಾನೆ. ಇಲ್ಲವೇ ಇಲ್ಲ ಅಂದರೆ ಇಲ್ಲವೇ ಇಲ್ಲ. ಅದರಿಂದ ಈಗ ಶಿವರಾತ್ರಿ ಇರುತ್ತಲ್ಲಪ್ಪ, ದಸರಾ ಹಬ್ಬದಲ್ಲಿ ಮನೆಗಳನ್ನೆಲ್ಲ ಬೊಂಬೆಗಳನ್ನಿಟ್ಟು ಪೂಜೆ ಮಾಡಲ್ವಾ? ದೇವರು ಅಂತ ಭಾವನೆ ಮಾಡ್ಕೊಂಡು ದೇವರು ನವರಾತ್ರಿನಲ್ಲಿ ನಾವು ದೇವರಲ್ಲ ಅಂತ ಯಾರನ್ನ ಹೇಳ್ಕೊಂಡ್ರೆ ಅವರು ಇದು. ಈಗ ನವರಾತ್ರಿನಲ್ಲಿ ಬೊಂಬೆ ಇಟ್ಟು ಪೂಜೆ ಮಾಡೋದು ಎಲ್ಲ ಮನೆಗಳಲ್ಲಿ. ಬೊಂಬೆ ಪೂಜಾರ್ಹ ಅಲ್ವಾ? ಅದರಿಂದ ಬೊಂಬೆ ಇಟ್ಟಿದ್ರು ಅಂತ ಅಂದರೆ ಅದೇನು ದೊಡ್ಡ ತಪ್ಪ. ಅದು ಇಟ್ಟಿದ್ದಂಥದ್ದು ಸತ್ಯವಾದ್ದು. ನಾನು ಹೋಗಿದ್ದೀನಿ, ನಾನು ಹೆಂಡ್ತಿನೂ ಬಂದವಳು, ನಾನು ಒಬ್ಬನೇ ಅಲ್ಲ, ಇವಳಿದೆ. ನಾವು ರಾಮ ಸರ್ವಂತರ್ಯಾಮಿ ಸರ್ವವ್ಯಾಪಿ ಅವರು. ನಾವು ಎಲ್ಲಿದ್ದಾನೆ ಅಂತ ನಾವು ಮನಸ್ಸಿನಲ್ಲಿ ಅನ್ಕೊಂತೀವಿ, ಅಲ್ಲಿದ್ದಾನೆ. ಇಲ್ಲವೇ ಇಲ್ಲ ಅಂದರೆ ಇಲ್ಲವೇ ಇಲ್ಲ. ಅದರಿಂದ ಈಗ ಶಿವರಾತ್ರಿ ಇರುತ್ತಲ್ಲಪ್ಪ, ದಸರಾ ಹಬ್ಬದಲ್ಲಿ ಮನೆಗಳನ್ನೆಲ್ಲ ಬೊಂಬೆಗಳನ್ನಿಟ್ಟು ಪೂಜೆ ಮಾಡಲ್ವಾ? ದೇವರು ಅಂತ ಭಾವನೆ ಮಾಡ್ಕೊಂಡು ದೇವರು ನವರಾತ್ರಿನಲ್ಲಿ ನಾವು ದೇವರಲ್ಲ ಅಂತ ಯಾರನ್ನ ಹೇಳ್ಕೊಂಡ್ರೆ ಅವರು ಇದು. ಈಗ ನವರಾತ್ರಿನಲ್ಲಿ ಬೊಂಬೆ ಇಟ್ಟು ಪೂಜೆ ಮಾಡೋದು ಎಲ್ಲ ಮನೆಗಳಲ್ಲಿ. ಬೊಂಬೆ ಪೂಜಾರ್ಹ ಅಲ್ವಾ? ಅದರಿಂದ ಬೊಂಬೆ ಇಟ್ಟಿದ್ರು ಅಂತ ಅಂದರೆ ಅದೇನು ದೊಡ್ಡ ತಪ್ಪ. ಅದು ಇಟ್ಟಿದ್ದಂಥದ್ದು ಸತ್ಯವಾದ್ದು. ನಾನು ಹೋಗಿದ್ದೀನಿ, ನಾನು ಹೆಂಡ್ತಿನೂ ಬಂದವಳು, ನಾನು ಒಬ್ಬನೇ ಅಲ್ಲ, ಇವಳಿದೆ. ನಾವು ರಾಮ ಸರ್ವಂತರ್ಯಾಮಿ ಸರ್ವವ್ಯಾಪಿ ಅವರು. ನಾವು ಎಲ್ಲಿದ್ದಾನೆ ಅಂತ ನಾವು ಮನಸ್ಸಿನಲ್ಲಿ ಅನ್ಕೊಂತೀವಿ, ಅಲ್ಲಿದ್ದಾನೆ. ಇಲ್ಲವೇ ಇಲ್ಲ ಅಂದರೆ ಇಲ್ಲವೇ ಇಲ್ಲ. ಅದರಿಂದ ಈಗ ಶಿವರಾತ್ರಿ ಇರುತ್ತಲ್ಲಪ್ಪ, ದಸರಾ ಹಬ್ಬದಲ್ಲಿ ಮನೆಗಳನ್ನೆಲ್ಲ ಬೊಂಬೆಗಳನ್ನಿಟ್ಟು ಪೂಜೆ ಮಾಡಲ್ವಾ? ದೇವರು ಅಂತ ಭಾವನೆ ಮಾಡ್ಕೊಂಡು ದೇವರು ನವರಾತ್ರಿನಲ್ಲಿ ನಾವು ದೇವರಲ್ಲ ಅಂತ ಯಾರನ್ನ ಹೇಳ್ಕೊಂಡ್ರೆ ಅವರು ಇದು. ಈಗ ನವರಾತ್ರಿನಲ್ಲಿ ಬೊಂಬೆ ಇಟ್ಟು ಪೂಜೆ ಮಾಡೋದು ಎಲ್ಲ ಮನೆಗಳಲ್ಲಿ. ಬೊಂಬೆ ಪೂಜಾರ್ಹ ಅಲ್ವಾ? ಅದರಿಂದ ಬೊಂಬೆ ಇಟ್ಟಿದ್ರು ಅಂತ ಅಂದರೆ ಅದೇನು ದೊಡ್ಡ ತಪ್ಪ. ಅದು ಇಟ್ಟಿದ್ದಂಥದ್ದು ಸತ್ಯವಾದ್ದು. ನಾನು ಹೋಗಿದ್ದೀನಿ, ನಾನು ಹೆಂಡ್ತಿನೂ ಬಂದವಳು, ನಾನು ಒಬ್ಬನೇ ಅಲ್ಲ, ಇವಳಿದೆ.